ಪಾಪ ರಾಮಾಚಾರಿ ಕಣ್ಣೀರಾಗ್ತಾ ಇದ್ದಾನೆ. ನಮ್ಮ ಒಂದು ಕೃಷ್ಣನ ಕತೆ ಮುಗಿತು ಅಂತ ಗೋಗರೀತಿದ್ದಾನೆ. ಬೆಂಕಿಯನ್ನು ಕೂಡ ಹಚ್ಬಿಡ್ತಾರೆ ಪೊಲೀಸರ ಅನಾಥಾಶ್ರಮ ಅಂತ. ಈಗ ಪೊಲೀಸರ ಮುಂದೆ ಅಂಗಲಾಚಿ ಬೇಡ್ಕೊತಿದ್ದೇನೆ, ಸರ್ ನಾನು ಹೋಗ್ಬೇಕು ಹತ್ತಿರಕ್ಕೆ ಆಗಿ ಅಂತ. ಬೆಂಕಿಯಿಂದ ಹೋಗಕ್ಕಾಗಲ್ಲಪ್ಪ, ಬಿಡೋದಿಲ್ಲ ಅಂತ ಪೊಲೀಸರು ಹಾಗೆ ಇಟ್ಕೊಂಡ್ಬಿಡ್ತಾರೆ. ಕೆಳಗಡೆ ಹಾಗೆ ಕುಸಿತಾನೆ, ಆಗ್ತಾ ಇಲ್ಲ ನನಗೆ, ಕೃಷ್ಣ ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲ ಕೃಷ್ಣ ಹಾಗೆ ಹೀಗೆ ಅಂತ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಲ್ಲಪ್ಪ ಪೇಪರ್ನಲ್ಲಿ ಹಾಗೆ ಹೀಗೆ ಅಂತಲ್ಲ. ಈಗ ಗೊತ್ತಾಯ್ತು ಸರ್, ನನಗೆ ತಡವಾಗಿ ಗೊತ್ತಾಯ್ತು, ಅದು ಕೃಷ್ಣನ ನನ್ನ ತಮ್ಮನೇ ಅವನು, ಹಾಗೆ ಹೀಗೆ ಅಂತೆಲ್ಲ ಕಣ್ಣೀರಾಗ್ತಾ ಇದ್ದಾನೆ ರಾಮಾಚಾರಿ. ಪಾಪ ನಿಜಕ್ಕೂ ಕೂಡ ಈ ರೀತಿಯ ಟ್ವಿಸ್ಟ್ ಯಾರೋ ಒಬ್ಬ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಾಮಾಚಾರಿ ತಡವಾಗಿ ಬಂದ್ಬಿಡ್ತಾನೆ, ಪಾಪ ಹುಡುಕ್ತಾ ಇರ್ತಾನೆ ಎಲ್ಲೋದ ಕಿಟ್ಟಿ ಅಂತ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿರುತ್ತೆ. ನಂತರ ಆಮೇಲೆ ಸ್ವಲ್ಪ ಆದ್ಮೇಲೆ ಫೋನ್ ಕೂಡ ಸಿಗುತ್ತೆ, ಅಂದ್ರೆ ಚರಂಡಿ ಹತ್ರ. ಹಾಗೆ ಉಟ್ಕೊಂಡು ಬರ್ತಿರುವಂತ ಟೈಮ್ನಲ್ಲಿ ವಿಚಾರ ಗೊತ್ತಾಗುತ್ತೆ. ಲಾಸ್ಟಿಗೆ ಪೊಲೀಸರು ಸೌದೆ ಎಲ್ಲವನ್ನೂ ಕೂಡ ಇಟ್ಟು ಬೆಂಕಿಯನ್ನು ಹಚ್ತಾರೆ. ಆ ಬಳಿಕ ರಾಮಾಚಾರಿ ಓಡೋಡ್ ಬರ್ತಾನೆ, ಕೃಷ್ಣ ಅಂತ. ಅಷ್ಟೊತ್ತಿಗೆ ಆಗಿರುತ್ತೆ ನೋಡ್ಬೇಕು ನಿಜಕ್ಕೂ ಕೂಡ. ಹಾಗಾದ್ರೆ ಕೃಷ್ಣನ ಕತೆ ಮುಗಿದೋಯ್ತಾ, ಏನಾಗುತ್ತೆ, ಯಾವ ರೀತಿಯ ಒಂದು ಟ್ವಿಸ್ಟ್ ಮುಂದಿನ ದಿನಗಳಲ್ಲಿ ಬರುತ್ತೆ, ಮನೆಯವ್ರಿಗಿನ ವಿಚಾರ ಗೊತ್ತಿಲ್ಲ, ಕೇವಲ ರಾಮಾಚಾರಿಗೆ ಮಾತ್ರ ವಿಚಾರ ಗೊತ್ತಿರೋದು. ಸೊ ಹೀಗಾಗಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾನೆ ರಾಮಾಚಾರಿ, ಒಂದು ಸತ್ಯವನ್ನ ಮನೆಯವ್ರಿಗೂ ಕೂಡ ತಿಳಿಸ್ತಾನ. ಚಾರುಗೆ ಗೊತ್ತಾದ್ರೆ ಯಾವ ರೀತಿ ಇರುತ್ತೆ, ಪಾಪ ತಂದೆ ತಾಯಿ ಜಾನಕಿ ಮತ್ತೆ ಆಚಾರ್ಯರಿಗೆ ಗೊತ್ತಾದ್ರೆ ಏನಾಗ್ಬೋದು, ಪಾಪ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜೊತೆಗೆ ಆತ ಅಯೋಧ್ಯೆಗೆ ತಲುಪಾಗಿರುತ್ತೆ, ಹಾಗೆ ಹೀಗೆ ಅಂತೆಲ್ಲ ದೇವ ಸೇವೆ ಮಾಡ್ಕೊಂಡ್ ಬರ್ತಾನೆ, ಪ್ರಸಾದ ತಗೊಂಡ್ಬರ್ತಾನೆ ಅಂತ ಅಂದ್ಕೊಂಡಿರ್ತಾರೆ, ಕಾಯ್ತಾ ಇರ್ತಾರೆ. ಆದ್ರೆ ನೋಡಿದ್ರೆ ಇಲ್ಲಿ ಸ್ವಿಚ್ ಆಫ್ ಬರ್ತಿದ್ದಂತ ಟೈಮ್ನಲ್ಲಿ ಬಹಳಷ್ಟು ಗಾಬರಿ ಆಗಿರ್ತಾರೆ. ಆದ್ರೆ ಈ ವಿಚಾರ ತಿಳಿದ್ರೆ ಇನ್ನಷ್ಟು ಗಾಬರಿ ಆಗ್ಬೋದು, ನೀವು ಯೋಚನೆ ಮಾಡಿ.